ಚೇಂಬರಲ್ಲಿ ಕರೆದಿದ್ದಾರೆ. ಚೇಂಬರು ದೊಡ್ಡದು ನಮಗೆ, ಯಾಕೆಂದರೆ ನಮ್ಮ ಮದರ್ ಇದು ನಾವು ರೆಸ್ಪೆಕ್ಟ್ ಮಾಡ್ತೀವಿ. ಅವರು ಅಲ್ಲಿ ಯಾರು ಅಧ್ಯಕ್ಷರು ಕೂತ್ಕೊಂಡಿದ್ದಾರೆ ಅವ್ರಿಗೆ ನಾವು ರೆಸ್ಪೆಕ್ಟ್ ಮಾಡ್ತೀವಿ. ಅಲ್ಲಿ ಬರಲಿ. ಇಲ್ಲ ಲೀಗಲಾಗಿ ಫೈಟ್ ಮಾಡ್ತೀವಿ ಅಂದರೆ ಲೀಗಲಾಗಿ ಫೈಟ್ ಮಾಡೋಕ್ಕೆ ನಾನು ಹೋದರೆ ಮುಗದೇ ಹೋಗ್ಬಿಡುತ್ತೆ. ಒಂದೇ ಒಂದು ಟಾಪಿಕ್ ಹೇಳ್ತೀನಿ ನಿಮಗೆ, ಬೇಡ ಬಿಡಿ ಇವಾಗ ನಿಮಗೆಲ್ಲರಿಗೂ ಹೇಳಿ ಸರ್. ಆಮೇಲೆ ಅದು ಗೂಗಲ್ ಕತೆ ಅಂತ ಒಂದು 10-20 ಸಲ ಅವರು ಹೇಳಿದ್ದಾರೆ. ನಾನೀಗ ಗೂಗಲ್ ಕತೆ ಲಿಫ್ಟ್ ಮಾಡಿ ನಾನೀಗ ಅವರಿಗೆ ಕತೆ ಮಾಡಿದ್ರೆ ನಾನು ಹೀರೋಗೆ ಅದನ್ನು ಯಾಕೆ ಹೇಳ್ತೀನಿ? ಈಗ ಒಂದು ಕತೆ ಹೇಳಿದ್ಮೇಲೆ ಒಂದೂವರೆ ಗಂಟೆ ಕತೆ ಹೇಳಿದ್ಮೇಲೆ ಸೊ ಲಿಫ್ಟ್ ಅಲ್ಲ, ಒಂದು ಸುಪ್ರೀಂ ಕೋರ್ಟ್ ಇನ್ಸಿಡೆಂಟ್ ಅದು ಎಲ್ಲರಿಗೂ ಗೂಗಲಲ್ಲಿ ಸಿಗುತ್ತೆ. ನಾವೀಗ 100 ಇನ್ಸಿಡೆಂಟ್ ಮೇಲೆ ಲೈಫಲ್ಲಿ ಕತೆ ಹುಟ್ಟೋದು ಯಾವುದೋ ಒಂದು ಘಟನೆಗಳ ಮೇಲೆ ಆಗುತ್ತೆ. ನಮ್ಮ ಪರ್ಸ್ನಲ್ ಬದುಕಲ್ಲಿರ್ಬೋದು, ಯಾವುದೋ ಒಂದು ಆಕ್ಸಿಡೆಂಟ್ ಮೇಲೂ ಆಗ್ಬೋದು, ಕೊರೋನಾ ಮೇಲೆ 108. ನೀವು ದುರಂಧರ್ ನೋಡಿದ್ರೆ ನಾನು ಆವಾಗಲೇ ಹೇಳಿದೆ, ಎಲ್ಲದು ರಿಯಲ್ ಇನ್ಸಿಡೆಂಟ್ಗಳ ಮೇಲೆ ಅದು. ಸೊ ನಾನು ಅದನ್ನು ಕತೆ ಹೇಳಿ ಕೂಡ ಈ ಕೇಸು, ಆಮೇಲೆ ನಮ್ಮ ಸ್ಕ್ರೀನ್ ಪ್ಲೇಲೇ ಅದನ್ನು ಇಟ್ಕೊಂಡಿದ್ದೀವಿ. ಎಂಡ್ ಸ್ಕ್ರೋಲಿಂಗ್ ಟೈಟ್ಲಲ್ಲೂ ಬರುತ್ತೆ ಯಾವ್ಯಾವ ಕೇಸಲ್ಲಿ ಏನೇನಾಗಿದೆ. ಆ ಕೇಸ್ ಜೊತೆನೂ ಕೂಡ ಬೇರೆ ಬೇರೆದು ಎಲ್ಲ ನಾವು ಹಾಕ್ತೀವಿ. ಅದನ್ನು 10 ಸಲ ಗೂಗಲ್ ಕತೆ ಕದ್ದು ಗೂಗಲ್ನ ಅದನ್ನು ಒಬ್ಬ ಹೀರೋಗೆ 2 ನಿಮಿಷ ಕತೆ ಹೇಳೋಕ್ಕೆ ಹೋಗಲ್ಲ ಸರ್. ಒಬ್ಬ ನಿರ್ಮಾಪಕರ ಜೊತೆ ನಾವು ಒಂದು 2 ನಿಮಿಷ ಅದು ಯಾವುದೋ ಗೂಗಲ್ ಕತೆ ಹೇಳ್ಬಿಟ್ಟು ಅವ್ರಿಗೆ ಸಿನಿಮಾ ಒಪ್ಸೋಕ್ಕೆ ಒಂದು ಡೇಟ್ ತಗೊಳ್ಳೋಕ್ಕೆ ಯಾರೂ ಹೋಗಲ್ಲ. ಸೊ ಸುಮ್ಮನೆ ಅವರು ಅದನ್ನು ಡಿಫೆಂಡ್ ಮಾಡ್ಕೊಳಕ್ಕಾಗದೆ ಸುಮ್ಮನೆ ಅವ್ರಿಗೊಂದು ರೀಸನ್ ಬೇಕಿತ್ತು ಎಲಿಗೇಷನ್ ಮಾಡೋಕ್ಕೆ, ಅದು ಎಲಿಗೇಷನ್ ಮಾಡಿದ್ದಾರೆ. ಆ ಥರ ಇದ್ದಿದ್ದು ನಾನು ಅವ್ರಿಗೆ ಹೈಡ್ ಮಾಡ್ತಿದ್ದೆ. ಅದು ನಾನು ಗುರು ದೇಶಪಾಂಡೆ ಅವ್ರಿಗೂ ಹೈಡ್ ಮಾಡಲಿಲ್ಲ, ರಮೇಶ್ ಅರವಿಂದರಿಗೂ ಹೈಡ್ ಮಾಡಲಿಲ್ಲ, ಯಾರಿಗೂ ಮಾಡಲಿಲ್ಲ, ಎಲ್ಲದೂ ತೋರಿಸಿದ್ವಿ ನಾವು. ಅದು ಫೈನಲಿ ಗುರು ಸರ್, ನಿಮ್ಮ ಪ್ರೊಡಕ್ಷನ್ ಸಿನಿಮಾ ಆಗೋದಿತ್ತ, ಯಾರು ಹೀರೋ ಮಾಡೋದಿತ್ತು, ಮತ್ತೆ ಈ ಫೈನಲ್ ನಿರ್ಧಾರ ಏನಾದ್ರು? ಸರ್, ನಾವು ಈ ಕತೆ ರೆಡಿ ಆದ ತಕ್ಷಣ ಫಸ್ಟ್ ನಾವು ರಮೇಶ್ ಅರವಿಂದ್ ಸರ್ಗೆ ಹೋಗಿ ಹೇಳಿದ್ದು ಕತೆನ. ರಮೇಶ್ ಅರವಿಂದ್ ಸರ್ಗೆ ಹೋಗಿ ಕತೆ ಹೇಳಿ, ಈ ಕತೆ ಇನ್ನೂ ಬೇರೆ ಥರದ್ದು ಒಂದು ಸ್ವಲ್ಪ ಆಗಬೇಕು ಅಂತ ಹೇಳಿ ಸೆಕೆಂಡ್ ಟೈಮ್ ಹೋಗಿ ವಿತ್ ಸ್ಕ್ರೀನ್ ಪ್ಲೇ ಹೇಳಿದ್ವಿ. ರಘು ಅದ್ರ ಮೇಲೆ ಇನ್ನೊಂದಿದೆಯಲ್ಲ, ವಿತ್ ಲಿಂಕ್ ಕಳಿಸ್ತಿರಲ್ಲ ನೀವು, ನಾನು ಕಳಿಸಿದ್ದೆ. ಅದಾದಮೇಲೆ ಡೆವಲಪ್ ಆಯ್ತು ಏನಂತಂದರೆ ಅದರೊಳಗಡೆ ಒಂದು ಲಾಯರ್ ಕ್ಯಾರೆಕ್ಟರ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಅಂತ ಬಂತದು. ಆ ಲಾಯರ್ ಕ್ಯಾರೆಕ್ಟರ್ ತುಂಬ ಇಂಪಾರ್ಟೆಂಟ್ ಅಂತಂದಾಗ ನಾನು ರಮೇಶ್ ಸರ್ನ ಮತ್ತು ಶಿವಣ್ಣ ಅವ್ರನ್ನ ಕಾಂಬಿನೇಷನ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಯಾಕೆಂದರೆ ನಮ್ಮೂರ ಮಂದಾರವೇ ಆದಮೇಲೆ ಅವರಿಬ್ಬರು ಕಾಂಬಿನೇಷನ್ನೇ ಮಾಡಿಲ್ಲ. ಆ ಕಾಂಬಿನೇಷನ್ ಮಾಡಿ ಸಿನಿಮಾ ಮಾಡಿದರೆ ಈ ಪಿಕ್ಚರ್ ಚೆನ್ನಾಗಿರುತ್ತೆ. ಟೈಟ್ಲ್ ಬೇರೆ ಕೂಡಲ ಸಂಗಮ ಅಂತ ಇಟ್ಟಿದ್ದೀವಿ ಅಂತ ಅಂದ್ಕೊಂಡ್ವಿ. ಅದಾದಮೇಲೆ ಬಜೆಟ್ಟು ತುಂಬ ಮೀರಿತು, ಆ ಬಜೆಟ್ ಮಾಡೋಕ್ಕಾಗಲ್ಲ ಅಂತಂದಾಗ ಸರಿ ನಮಗೆ ತುಂಬ ಹತ್ತಿರದ ಡಾರ್ಲಿಂಗ್ ಕೃಷ್ಣ ಅವರು, ಸರಿ ಡಾರ್ಲಿಂಗ್ ಕೃಷ್ಣ ಇಟ್ಕೊಂಡೆ ಮಾಡೋಣ ಸ್ವಲ್ಪ ಕಮ್ಮಿ ಇದರಲ್ಲಿ ಅಂತ. ಆಮೇಲೆ ಡಾರ್ಲಿಂಗ್ ಕೃಷ್ಣ ಅವರು ಕತೆ ಹೇಳಿದ್ರು. ಇಷ್ಟೇ ವಿಷಯ. ಅದು ಓಪನ್ ಮಾಡಿ ತೋರಿಸಿ. ಹಾಂ, ಶರಣ್ ಅವ್ರಿಗೂ ಹೇಳಿ ನೋಡಿ. ಅವರಿಗೆ ಅದರಲ್ಲಿ ಕೆಳಗಡೆ ಇದು ಇದೆಯಾ ಅದ್ರದ್ದು ಸರ್. ಈಗ ಅಲ್ಟಿಮೇಟ್ಲಿ ನೀವು ಚೇಂಬರ್ ಹೋದ್ರು ಕೂಡ ಇಲ್ಲಾದ್ರೂ ಕೂಡ ನೀವು ಒಂದೇ ಬೇಡಿಕೆ, ಅವರು ಟೈಟ್ಲ್ ಕಾರ್ಡಲ್ಲಿ ಕೋಡ್ ಹೇಳ್ಕೊಂಡು ಹೆಸರು ಬೇಕು ಅಂತ ಕತೆ ನಾವು ಇನ್ಸ್ಪೈರ್ ಆಗಿದ್ದೀವಿ ಅವರಿಂದ ಅಂತ ಒಪ್ಕೊಂಡು ಒಬ್ಬ ರೈಟ್ರಿಗೆ ಬೆಲೆ ಕೊಡಿ. ಇವತ್ತು ಕನ್ನಡ ಇಂಡಸ್ಟ್ರಿ ಬೇರೆ ಬೇರೆ ಇಂಡಸ್ಟ್ರಿಗೆ ಹೋಲಿಸ್ಕೊಂಡ್ರೆ ಸಕ್ಸಸ್ ರೇಟ್ ಕಮ್ಮಿ ಇದೆ. ಯಾಕೆಂದರೆ ನಾವು ರೈಟರ್ಸ್ಗೆ ಬೆಲೆ ಕೊಡ್ತಾ ಇಲ್ಲ. ರೈಟರ್ಸ್ಗೆ ಬೆಲೆ ಕೊಟ್ಟರೆ ಆಟೋಮೆಟಿಕ್ಕಾಗಿ ನಾವು ಮಲಯಾಳಂಗಿಂತ ಒಳ್ಳೆ ಸಿನಿಮಾ ಮಾಡ್ಬೋದು, ತೆಲುಗಿಗಿಂತ ಒಳ್ಳೆ ಸಿನಿಮಾ ಮಾಡ್ಬೋದು, ತಮಿಳ್ಗಿಂತ ಒಳ್ಳೆ ಸಿನಿಮಾ ಮಾಡ್ಬೋದು. ರೈಟರ್ಸ್ಗೆ ಬೆಲೆ ಕೊಟ್ಟರೆ, ನೀವು ರೈಟರ್ಸ್ನ ಕತೆ ಕೇಳಿಬಿಟ್ಟು ಆ ರೈಟರ್ಸ್ಗೆ ಬೆಲೆ ಕೊಡದೆ ನಾನೇ ಎಲ್ಲ ಮಾಡಿದೆ ಅಂತ ಹಾಕ್ಕೊಂಡ್ರೆ ಏನಿದೆ ರೀ ಅದರಲ್ಲಿ? ಒಬ್ಬ ರೈಟರ್ಸ್ಗೆ ಸ್ಕ್ರೀನ್ ಪ್ಲೇ ರೈಟ್ರಲ್ಲಿ ರಾಘುವನ್ನು ಮಾಡಿದ ಮುಗಿದೇ ಹೋಯ್ತಲ್ಲ, ಏನಿದೆ ಅದರಲ್ಲಿ? ಏನು 1 ಕೋಟಿ ರೆಮ್ಯುನರೇಷನ್ ಕೇಳ್ತಾರಾ ರಾಘು? ಇಲ್ವಲ್ಲ. 1 ಕೋಟಿ ಅಂತ ಕೇಳಲ್ವಲ್ಲ. ಏನಕ್ಕೆ ನಿಮಗೆ ಕತೆ, ಚಿತ್ರಕಥೆ, ನಿರ್ದೇಶನ, ನಿರ್ಮಾಪ ಎಲ್ಲ ನಾನೇ ಹಾಕೊಳ್ಳುವಂಥದ್ದು ಏನಿದೆ ಅದರಲ್ಲಿ? ಒಬ್ಬ ರೈಟ್ರಿಗೆ ವ್ಯಾಲ್ಯೂ ಕೊಟ್ಟರೆ ಇಂಡಸ್ಟ್ರಿ ಬೆಳೀತದೆ. ಇವಾಗ ಆ ಪಿಕ್ಚರಲ್ಲಿ ರಾಘವೇಂದ್ರ ನಾಯಕ್ ಅವ್ರಿಗೆ ಹೆಸರು ಕೊಟ್ಟರೆ, ನಾನು ಲವ್ ಮಾಕ್ಟೇಲ್ 3ಯಲ್ಲಿ ಸ್ಕ್ರೀನ್ ಪ್ಲೇಗೆ ಹೆಲ್ಪ್ ಮಾಡಿದ್ದೀನಿ ಸರ್ ಅಂತ ಹೇಳಿದರೆ 1-2 ಸಿನಿಮಾ ಸಿಗುತ್ತೆ ಇವ್ರಿಗೂ. ಆ 1-2 ಸಿನಿಮಾದಿಂದ ಇವ್ರು ಬದುಕು ಕಟ್ಕೊಳ್ತಾರೆ. ಈ ಥರ ಇನ್ನೊಂದು 4 ಜನ ರೈಟರ್ಸ್ ಬರ್ತಾರೆ. ಇವಾಗ ಜೆಂಟ್ಲ್ಮ್ಯಾನ್ ಸಿನಿಮಾ ಮಾಡೋಕ್ಕಿಂತ ಮುಂಚೆ ಅವ್ರೊಂದು ಸಿನಿಮಾ ಆವ್ರೇಜ್ ಆಗಿತ್ತು ಜಡೇಶ್ ಅವ್ರಿಗೆ. ನಾನು ಕರೆದು ಜೆಂಟ್ಲ್ಮ್ಯಾನ್ ಸಿನಿಮಾ ಕೊಟ್ಟೆ, ಒಳ್ಳೆ ರಿಪೋರ್ಟ್ ಬಂತು, ಸಾಂಗ್ ಹಿಟ್ ಆಯಿತು, ಎಲ್ಲ ಹಿಟ್ ಆಯಿತು. ಅದಾದಮೇಲೆ ಹೋಗಿ ಶರಣ್ ಅವ್ರಿಗೆ ಸಿನಿಮಾ ಮಾಡಿದ್ರು, ಹೋಗಿ ದುನಿಯಾ ವಿಜಯ್ ಅವ್ರಿಗೆ ಸಿನಿಮಾ ಮಾಡಿದ್ರು, ಹೋಗಿ ಕಾಟೇರ ಕತೆ ಬರೆದ್ರು. ಒಬ್ಬರು ಬೆಳೆಸೋದ್ರಿಂದ, ಒಬ್ರಿಗೆ ಕ್ರೆಡಿಟ್ ಕೊಡೋದ್ರಿಂದ ಕಮ್ಮಿ ಏನಾಗುತ್ತೆ ಅಲ್ವಾ? ಅದನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ. ಅದ್ರ ಬಗ್ಗೆ ಮಾತಾಡಿ ಅಂತಂದರೆ ಇನ್ಯಾವುದ್ರ ಬಗ್ಗೆನೂ ಮಾತಾಡ್ತಾರೆ ಪರ್ಸ್ನಲ್. ಪಿಡಿ ಫೈಟ್ ಮಾಡೋಣ, ಫೈಟ್ ಮಾಡೋಕೆ ರೆಡಿ ಇದೀವಲ್ಲ. ನೋಡಿ, ನಾನು ರಾಘವೇಂದ್ರ ಸ್ವಾಮಿನ ನಾನು ತುಂಬ ನಂಬ್ತೀನಿ, ಪ್ರಮಾಣ ಮಾಡಿ ಹೇಳ್ತೀನಿ, ಅವ್ರ ಹತ್ರ ನಾನು ದುಡ್ಡು ಕೇಳಿಲ್ಲ. ಅದಕ್ಕೆ ಸಾಕ್ಷಿನೂ ಇದೆ, ಅವ್ರಿಗೆ ವಾಯ್ಸ್ ಮೆಸೇಜ್ ಕಳಿಸಿರೋದಿದೆ.
ವಾಯ್ಸ್ ಮೆಸೇಜ್ ಕಳಿಸೋದು, ಆ ವಾಯ್ಸ್ ಮೆಸೇಜ್ ಕೇಳಿಸ್ತಾ ಇದೆ. ಇವತ್ತು ನಮ್ಮ ಟೈಮ್ ಸರಿ ಇಲ್ವಾ ಏನೋ ಗೊತ್ತಿಲ್ಲ, ನನ್ನ ಮೊಬೈಲ್ ಹ್ಯಾಂಗ್ ಆಗಿಬಿಟ್ಟಿದೆ, ಅದಕ್ಕೆ ಅಲ್ಲಿ ಇಟ್ಟಿದ್ದೀನಿ ಕೆಳಗಡೆ. ಇಲ್ಲ ಅಂದಿದ್ರೆ ಆ ವಾಯ್ಸ್ ಮೆಸೇಜೇ ನಿಮ್ಗೆ ಕೇಳಿಸ್ಬಿಡ್ತಿದ್ದೆ. ನಾಳೆ ಏನೋ ನಮ್ಮ ಅನಿಲ್ ಅದು ರಿಕವರಿ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾನೆ, ಅದು ರಿಕವರಿ ಮಾಡಿಕೊಟ್ರೆ ಆ ವಾಯ್ಸ್ ಮೆಸೇಜು ನಿಮ್ಗೆಲ್ಲರಿಗೂ ಫಾರ್ವರ್ಡ್ ಮಾಡಿಬಿಡ್ತೀವಿ ಮೇಡಮ್. ಇದು ಬೇರೆ ಮಾಡ್ತೀರಾ ನೀನಣ್ಣ? ನಮ್ಮ ಒಂದು ಮೊಬೈಲ್ ಮೊಬೈಲ್ ಹ್ಯಾಂಗ್ ಆಗ್ತಿತ್ತು. ಮೇಡಮ್ ಅದೇ ಹೇಳಿದ್ನಲ್ಲ ಮೇಡಮ್, ನನಗೆ ಪರ್ಸ್ನಲ್ ಆಗಿ ನನಗೂ ಒಂದು 45 ಏಜ್ ಆಗ್ತಾ ಇದೆ, ಸಾಕಾಗಿದೆ. ನೆಗೆಟಿವ್ ಮಾತಾಡಿ ಪರ್ಸ್ನಲ್ ಒಬ್ಬರ ಬಗ್ಗೆ ಮಾತಾಡಿ ಸಾಕಾಗಿದೆ. ಈ ಉಡಾಪೆಗಳ ಮಾತುಗಳು ಆಡೋಕ್ಕೆ ನಾನು ಬಂದಿಲ್ಲ. ಎಲ್ಲರೂ ಸೇರ್ಕೊಂಡು ಏನಾದರೂ ಇಂಡಸ್ಟ್ರಿಗೆ ಒಳ್ಳೇದಾಗುತ್ತೆ, ಇಂಡಸ್ಟ್ರಿ ಬಗ್ಗೆ ಚೆನ್ನಾಗಾಗುತ್ತೆ ಅಂತಂದರೆ ಕೂತ್ಕೊಂಡು ಮಾತಾಡೋಣ, ಏನಾದರೂ ಒಂದು ಒಳ್ಳೇದು ಮಾಡೋಣ. ಅದು ಬಿಟ್ಬಿಟ್ಟು ಈ ಉಡಾಪೆ ಥರ ಆಗಿ ಲೆಜೆಂಡ್ ಡೈರೆಕ್ಟರ್ ಗುರು ದೇಶಪಾಂಡೆ, ಲೆಜೆಂಡ್ ರೈಟರ್, ಈ ಥರದ್ದು ಉಡಾಪೆಗಳೆಲ್ಲ ನಾನು ಮಾತಾಡೋಕ್ಕೆ ಇಲ್ಲಿ ಬಂದಿಲ್ಲ. ಸಾಕು, ಆಗಿದೆ, ವಯಸ್ಸಾಗಿದೆ. ಇಂಡಸ್ಟ್ರಿಗೆ ಏನಾದರೂ ಮಾಡೋದಾದರೆ ಒಳ್ಳೇದು ಮಾಡೋಣ. ಆಗಿಲ್ವಾ ಬೇರೆ ಏನಾದರೂ ಕೆಲಸ ಮಾಡ್ಕೊಂಡು ಇರೋಣ. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಧನ್ಯ